ಥೆಸಲೋನಿಕದವರಿಗೆ ಬರೆದಂಥ 2ನೆಯ ಪತ್ರಿಕೆ 3ನೇ ಅಧ್ಯಾಯ 16ನೆಯ ವಾಕ್ಯ. ಶಾಂತಿದಾಯಕನಾದ ಕರ್ತನು ತಾನೇ ಸದಾ ಕಾಲದಲ್ಲಿಯೂ ಸಕಲ ವಿಧದಲ್ಲಿಯೂ ನಿಮಗೆ ಶಾಂತಿಯನ್ನು ದಯಪಾಲಿಸಲಿ. ಕರ್ತನು ನಿಮ್ಮೆಲ್ಲರೊಂದಿಗೆ ಇರಲಿ. ಈ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲನು ಥೆಸಲೋನಿಕ ಸಭೆಯವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಶಾಂತಿ ನಿಮಗೆ ಉಂಟಾಗಲಿ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅವನು ಹೇಳುತ್ತಾ ಇದ್ದಾನೆ, ಶಾಂತಿದಾಯಕನಾದ ಕರ್ತನು ತಾನೇ ಸದಾ ಕಾಲದಲ್ಲಿಯೂ ಸಕಲ ವಿಧದಲ್ಲಿಯೂ ನಿಮಗೆ ಶಾಂತಿಯನ್ನು ದಯಪಾಲಿಸಲಿ ಎಂಬುದಾಗಿ. ನೋಡುವಾಗ ಇದು ಬರೀ ಶಾಂತಿ ಎಂಬುದಾಗಿ ಹೇಳಿ ಸುಮ್ಮನೆ ಆಗುವುದಲ್ಲ, ಇದರಲ್ಲಿ ಅನೇಕ ವಿಷಯಗಳನ್ನು ಅವನು ಹೇಳುತ್ತಾ ಇದ್ದಾನೆ. ಮೊದಲನೆಯದಾಗಿ ಶಾಂತಿದಾಯಕನಾದ ಕರ್ತನು ಅಂದರೆ ಕರ್ತನೇ ನಮಗೆ ಶಾಂತಿಯನ್ನ ಕೊಡುವಂಥದ್ದು. ಶಾಂತಿಗೆ ಮೂಲವೇ ಕರ್ತನಾಗಿದ್ದಾನೆ, ಆತನಿಂದಲೇ ಅದು ಬರುವಂಥದ್ದು. ಆದ್ದರಿಂದಲೇ ಯೇಸು ಕ್ರಿಸ್ತ ನಮಗೆ ವಾಗ್ದಾನ ಮಾಡಿರುವಂಥದ್ದು, ನನ್ನ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ. ಹಾಗಾಗಿ ದೇವರಿಂದಲೇ ಈ ಒಂದು ಶಾಂತಿ, ಸಮಾಧಾನ, ನೆಮ್ಮದಿ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಬರುವಂಥದ್ದು. ಹಾಗೆ ಮುಂದೆ ನೋಡುವಾಗ ಸದಾ ಕಾಲದಲ್ಲಿಯೂ ಸಕಲ ವಿಧದಲ್ಲಿಯೂ ನಿಮಗೆ ಶಾಂತಿಯನ್ನು ದಯಪಾಲಿಸಲಿ ಎಂಬುದಾಗಿ. ಅಂದರೆ ಶಾಂತಿ ಅನ್ನುವಾಗ ಇದು ಒಂದೇ ರೀತಿಯಾದದಲ್ಲ, ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ಕೂಡ ನಾವು ಅದನ್ನು ಜಯಿಸಬೇಕು. ಕರ್ತನ ಉದ್ದೇಶಗಳು ನಮ್ಮಲ್ಲಿ ನೆರವೇರಬೇಕು, ಕರ್ತನ ವಾಗ್ದಾನಗಳು ಪರಿಪೂರ್ಣಗೊಳ್ಳಬೇಕು ಅಂದರೆ ನಮಗೆ ಅನೇಕ ವಿಧಗಳಲ್ಲಿ ಈ ಶಾಂತಿಯು ಅವಶ್ಯವಾಗಿದೆ. ಕೆಲವೊಮ್ಮೆ ವಿರೋಧಗಳು ಹೆಚ್ಚಾಗುವಾಗ ನಾವು ಶಾಂತವಾಗಿರಬೇಕು, ಕೆಲವೊಮ್ಮೆ ಸೋಲುಗಳು ಬರುವಾಗ ನಾವು ಶಾಂತವಾಗಿರಬೇಕು, ಕೆಲವೊಮ್ಮೆ ಪ್ರಾರ್ಥಿಸಿದ್ದಕ್ಕೆ ಉತ್ತರಗಳು ಸಿಗದೆ ವಿಳಂಬವಾಗುವಾಗ ಶಾಂತಿಯಾಗಿರಬೇಕು, ಕೆಲವೊಮ್ಮೆ ಅವಮಾನಗಳು, ನಿಂದನೆಗಳು ಬರುವಾಗ ಶಾಂತಿಯಾಗಿರಬೇಕು. ಹಾಗೆ ಕೆಲವೊಂದು ನಷ್ಟಗಳ ಸಮಯದಲ್ಲಿ, ಕೆಲವೊಂದು ವೇದನೆಗಳ ಸಮಯದಲ್ಲಿ, ಕೆಲವು ಇಕ್ಕಟ್ಟುಗಳ ಮಾರ್ಗದಲ್ಲಿ ಹಾದು ಹೋಗುವಾಗ, ಹಾಗೆ ಕೆಲವೊಂದು ಅನ್ಯಾಯಗಳು ನಮಗೆ ಸಂಭವಿಸುವಾಗ, ಅನ್ಯಾಯವಾಗಿ ಬಾಧೆಗಳನ್ನು ಸಹಿಸಿಕೊಳ್ಳುವಾಗ, ಈ ರೀತಿಯಾಗಿ ಹಲವಾರು ವಿಧಗಳಲ್ಲಿ ನಮಗೆ ಶಾಂತಿಯು ಅವಶ್ಯವಾಗಿದೆ. ಎಲ್ಲ ಸಮಯಗಳಲ್ಲಿ ಒಂದೇ ಶಾಂತಿ ಅಲ್ಲ, ಪ್ರತಿಯೊಂದೊಂದಕ್ಕೂ ಕೂಡ ವಿಧ ವಿಧವಾದ ಶಾಂತಿ, ವಿಧ ವಿಧವಾದ ಪ್ರಮಾಣದಲ್ಲಿ, ವಿಧ ವಿಧವಾದಂಥ ಪಕ್ವತೆಯಲ್ಲಿ ನಮಗೆ ಶಾಂತಿಯು ಅವಶ್ಯವಾಗಿದೆ. ಇದೆಲ್ಲವನ್ನು ನಮಗೆ ಕೊಡುವಂಥದ್ದು ಕರ್ತನೇ ಆಗಿದ್ದಾನೆ. ನಮ್ಮ ಜೀವಿತವನ್ನೇ ನಾವು ಹಿಂತಿರುಗಿ ನೋಡುವಾಗ ಕೆಲವೊಂದು ವಿಷಯಗಳಲ್ಲಿ ನಮಗೆ ಬಹಳ ಶಾಂತಿ, ಬಹಳ ತಾಳ್ಮೆ ಇರುತ್ತದೆ, ಬಹಳ ಸಮಾಧಾನವಾಗಿರುತ್ತೇವೆ. ಆದರೆ ಕೆಲವೊಂದು ವಿಷಯಗಳಲ್ಲಿ ನಮಗೆ ಅಷ್ಟು ಶಾಂತಿ ಇರುವುದಿಲ್ಲ. ಅದರಲ್ಲಿ ಕೂಡ ನಮ್ಮಲ್ಲಿ ಆ ಶಾಂತತೆ ಉಂಟಾಗುವಂತೆ ಈ ದಿವಸಗಳಲ್ಲಿ ದೇವರ ಮುಂದೆ ಪ್ರಾರ್ಥಿಸಬೇಕು. ಕಾರಣ ನಮಗೆ ಸದಾ ಕಾಲಗಳಲ್ಲಿಯೂ ಸಕಲ ವಿಧಗಳಲ್ಲಿಯೂ ಶಾಂತಿಯನ್ನು ಕೊಡುವಂತ ದೇವರು. ಆ ಒಂದು ಶಾಂತಿಯನ್ನು ನಮಗೆ ಕೊಡುವಂತ ಸಮಯದಲ್ಲಿಯೇ ನಾವು ಪರಿಸ್ಥಿತಿಗಳನ್ನು ಜಯಿಸಿದವರಾಗಿ ಕರ್ತನ ಉದ್ದೇಶವನ್ನು ಅರಿತು ಭರವಸೆಯಿಂದ ಜೀವಿತವನ್ನು ನಡೆಸಬಹುದಾಗಿದೆ. ಆದ್ದರಿಂದ ನಿಮ್ಮ ಪರಿಸ್ಥಿತಿಗಳನ್ನು ನೋಡುವಾಗ ಶಾಂತಿ ಕದಲುತ್ತಾ ಇದೆ, ಸಮಾಧಾನ ಹಾಳಾಗುತ್ತಾ ಇದೆ ಎಂಬುದಾಗಿ ನೀವು ಯೋಚಿಸುತ್ತಾ ಇರುವುದಾದರೆ ಈ ದಿವಸ ಶಾಂತಿದಾಯಕನಾದ ದೇವರು ನಿಮಗೆ ಶಾಂತಿಯನ್ನು ಅನುಗ್ರಹಿಸಲಿದ್ದಾನೆ. ನೀವು ಅದನ್ನು ಹೊಂದಿಕೊಳ್ಳಲಿದ್ದೀರಿ. ನಿಮ್ಮ ಪರಿಸ್ಥಿತಿ ಹೇಗೆ ಇದ್ದರೂ ಕೂಡ ನೀವು ಅದನ್ನು ಅಪೇಕ್ಷಿಸುವುದಾದರೆ ಖಂಡಿತವಾಗಿ ಯೇಸು ಕ್ರಿಸ್ತನ ಶಾಂತಿಯು, ಸಮಾಧಾನ ನಿಮ್ಮ ಹೃದಯವನ್ನು ಆವರಿಸಿಕೊಳ್ಳುತ್ತದೆ. ನಿಶ್ಚಯವಾಗಿ ನೀವು ಎದುರಿಸುತ್ತಾ ಇರುವಂಥ ವಿರೋಧಗಳನ್ನು, ಸಮಸ್ಯೆಗಳನ್ನು, ಇಕ್ಕಟ್ಟುಗಳನ್ನು ನೀವು ಸುಲಭವಾಗಿ ಜಯಿಸುತ್ತೀರಾ. ವಿಶೇಷವಾದ ಆಶೀರ್ವಾದ, ಮೇಲುಗಳನ್ನು ಪೂರ್ಣವಾಗಿ ಹೊಂದಿಕೊಳ್ಳುತ್ತೀರಾ. ಆದ್ದರಿಂದ ಈ ದಿವಸಗಳಲ್ಲಿ ಶಾಂತಿದಾಯಕನಾದ ಕರ್ತನು ನಮಗೆ ಸದಾ ಕಾಲದಲ್ಲಿ ಸಕಲ ವಿಧಗಳಲ್ಲಿ ಶಾಂತಿಯನ್ನು ಅನುಗ್ರಹಿಸುವಂತೆ ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮುಟ್ಟಿಗೆ ಮಾತನಾಡಿದ್ದೀಯ. ಸದಾ ಕಾಲದಲ್ಲಿಯೂ ಸಕಲ ವಿಧಗಳಲ್ಲಿಯೂ ಅಪ್ಪ ನಮಗೆ ಶಾಂತಿಯನ್ನು ಅನುಗ್ರಹಿಸು ಕರ್ತನೆ. ನಾವು ಕೆಲವೊಂದು ವಿಷಯಗಳಲ್ಲಿ ಶಾಂತರಾಗಿದ್ದರೂ ಕೆಲವೊಂದು ವಿಷಯಗಳಲ್ಲಿ ಅಪ್ಪ ಶಾಂತತೆಯನ್ನು ಕಳೆದುಕೊಳ್ಳುತ್ತಾ ಇದ್ದೇವೆ. ಅಸಮಾಧಾನಗಳಿಗೆ, ಗೊಂದಲಗಳಿಗೆ, ಅಪ್ಪ ಗಲಿಬಿಲಿಗಳಿಗೆ ಅವಕಾಶವನ್ನು ಕೊಡುತ್ತಾ ಇದ್ದೇವೆ. ನಾವು ಆ ರೀತಿ ಇರಬಾರದು
ಆಗಬಾರ್ದು. ಎಲ್ಲ ಸಮಯಗಳಲ್ಲಿ ಕೂಡ ನಾವು ಶಾಂತವಾಗಿ ಯೇಸು ಕ್ರಿಸ್ತನಲ್ಲಿರುವಂಥ ಶಾಂತತೆಯು ನಮ್ಮಲ್ಲಿ ಆಳ್ವಿಕೆ ಮಾಡುವಂತೆ ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ. ದಿವಸ ಮೊದಲುಗೊಂಡು ಆಳ್ವಿಕೆ ಮಾಡು ಕರ್ತನೆ, ನಿನ್ನ ಶಾಂತಿಯನ್ನು ಸಮಾಧಾನವನ್ನು ಅನುಗ್ರಹಿಸು. ನಿನ್ನ ಮಕ್ಕಳು ಸ್ಥಿರಚಿತ್ತದಿಂದ ನಿನ್ನ ಮೇಲೆ ಭರವಸೆಯಿಂದ ಜೀವಿಸಲಿ, ಆಶೀರ್ವಾದ ಮೇಲುಗಳನ್ನು ಹೊಂದಲಿ. ನಿನ್ನ ಘನತೆಗಾಗಿ ನಿನ್ನ ಮಹಿಮೆಗಾಗಿ ಸ್ತೋತ್ರ. ಜೀವಿತದಲ್ಲಿರುವಂಥ ತಡೆಗಳನ್ನು ನೀಗಿಸಿ ಸಕಲ ಮೇಲುಗಳನ್ನು ಆಶೀರ್ವಾದಗಳನ್ನು ಅನುಗ್ರಹಿಸಿ ಮಾನಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನೀನು ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗೆ ಮಾರ್ಪನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.